ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದ 5ನೇ ವಾಕ್ಯದ 2ನೇ ಭಾಗ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಅಪೊಸ್ತಲನಾದ ಪೌಲನು ಇಬ್ರಿಯರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಅದರ ಕೊನೆ ಭಾಗಗಳಿಗೆ ಬಂದಾಗ ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಈ ತಿಂಗಳ ಮೊದಲನೇ ದಿವಸ ದೇವರು ನಮಗೆ ಕೊಡುವಂತಹ ವಾಗ್ದಾನ, ನಾನು ನಿನ್ನನ್ನು ಕೈ ಬಿಡಲ್ಲ, ನಾನು ನಿನ್ನನ್ನು ತೊರೆಯೋದಿಲ್ಲ. ಈ ಲೋಕದಲ್ಲಿ ಅನೇಕರು ಈ ಮಾತನ್ನು ನಮಗೆ ಹೇಳಿದ್ದಾರೆ. ಅನೇಕರು ಅನೇಕ ಸಂದರ್ಭಗಳಲ್ಲಿ ಈ ಮಾತುಗಳನ್ನು ನಮ್ಮ ಬಳಿಯಲ್ಲಿ ಮಾತನಾಡಿದ್ದಾರೆ. ನಾನು ನಿನ್ನನ್ನು ಕೈ ಬಿಡಲ್ಲ, ಏನೇ ಆದರೂ ನಾನು ನಿನ್ನ ಜೊತೆ ಇರ್ತೀನಿ, ಎಷ್ಟೇ ಸಮಸ್ಯೆ ಬಂದರೂ ನಾನು ನಿನ್ನ ಸಂಗಡ ಇರ್ತೀನಿ, ನಿನ್ನ ಬಿಟ್ಟು ದೂರ ಹೋಗಲ್ಲ. ಆದರೆ ಸನ್ನಿವೇಶಗಳು ಬಂದಾಗ, ಸನ್ನಿವೇಶಗಳು ಪ್ರತಿಕೂಲವಾದಾಗ ಅಂಥ ವ್ಯಕ್ತಿಗಳು ಕೈಬಿಟ್ಟಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ಬೋದು. ನಾನು ನಿರಂತರವಾಗಿ ನಿನಗೆ ಸಹಾಯಕನಾಗಿರ್ತೀನಿ ಅಂತ ಹೇಳುವಂತಹ ವ್ಯಕ್ತಿಗಳು ಸಹ ಸನ್ನಿವೇಶಗಳು ಅನುಕೂಲವಾಗಿರುವಾಗ ಇರ್ತಾರೆ, ಪ್ರತಿಕೂಲವಾಗುವಾಗ ಬಿಟ್ಟು ಹೋಗ್ತಾರೆ. ಆದರೆ ದೇವರು ಈ ದಿವಸ ನಮಗೆ ಪ್ರಾಮಿಸ್ ಮಾಡ್ತಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡಲ್ಲ, ಎಂದಿಗೂ ಕೈ ಬಿಡೋದಿಲ್ಲ, ಎಂದಿಗೂ ತೊರೆಯೋದಿಲ್ಲ. ಇದು ಯೆಹೋಶುವನ ಬಳಿಯಲ್ಲಿ ದೇವರು ಮಾತನಾಡುವಂಥ ಒಂದು ಮಾತನ್ನಾಗಿಯೂ ನಾವು ನೋಡಬಹುದು. ಮೋಶೆ ಇಸ್ರಾಯೇಲರನ್ನು ನಡೆಸಿಕೊಂಡು ಬರ್ತಾ ಇರುವಾಗ, ಇನ್ನೇನು ಕಾನಾನ್ ದೇಶ ಹತ್ತತ್ರ ಸೇರಬೇಕು, ಇನ್ನು ಒಳಗೆ ಪ್ರವೇಶಿಸಬೇಕು. ದೇವರು ಹೇಳ್ತಾರೆ, ಮೋಶೆ ನೀನು ಹೋಗಂಗಿಲ್ಲ, ನೀನು ನೆಬೋ ಪರ್ವತದಲ್ಲಿ ಪ್ರಾಣವನ್ನು ಬಿಡಬೇಕು. ದೇವರ ಆಜ್ಞೆ ಮೇರೆಗೆ ನೆಬೋ ಪರ್ವತದಲ್ಲಿ ದೇಹವನ್ನು ಬಿಟ್ಟಂತಹ ಮೋಶೆ ಈಗ ಯೆಹೋಶುವ ನಾಯಕನಿಲ್ಲದಂತಹ ಒಬ್ಬ ವ್ಯಕ್ತಿಯಾಗಿ ನಿಂತಿದ್ದಾನೆ. ಪ್ರತ್ಯೇಕವಾಗಿ ಇಸ್ರಾಯೇಲ್ ಜನರನ್ನು ಕಾನಾನ್ ದೇಶಕ್ಕೆ ಸೇರಿಸಿ ಅವರಿಗೆ ಆ ದೇಶವನ್ನು ಸ್ವತಂತ್ರಿಸಿ ಕೊಡಬೇಕಾದ ದೊಡ್ಡ ಜವಾಬ್ದಾರಿ ಯೆಹೋಶುವನ ಜೀವಿತದಲ್ಲಿದೆ. ಮೋಶೆ ಐಗುಪ್ತ ದೇಶದಿಂದ, ಫರೋನ್ನ ಗುಲಾಮತನದಿಂದ ಜನರನ್ನು ಬಿಡಿಸ್ಕೊಂಡು ಬಂದ. ಆದರೆ ಈಗ ಯೆಹೋಶುವನ ಮುಂದೆ ಇರುವಂಥ ಟಾಸ್ಕ್ ಇನ್ನೂ ದೊಡ್ಡದಾಗಿದೆ. ಆ ಕಾನಾನ್ ದೇಶ ಫ್ರೀ ಆಗಿಲ್ಲ, ಅದು ಖಾಲಿ ಜಾಗ ಅಲ್ಲ. ಅನೇಕ ರಾಜರುಗಳು ಆಳ್ವಿಕೆ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 6-7 ಜನಾಂಗದವರು ವಾಸ ಮಾಡ್ತಾ ಇರುವಂತಹ ಒಂದು ಸ್ಥಳ. ಯುದ್ಧ ಮಾಡಿ ಕೈವಶ ಮಾಡ್ಕೋಬೇಕು, ಆಮೇಲೆ ಡಿವೈಡ್ ಮಾಡಬೇಕು. ದೊಡ್ಡ ಜವಾಬ್ದಾರಿಯನ್ನು ಮುಂದೆ ಇದೆ. ಆದರೆ ಈ ಜನ ಹಠಮಾರಿಗಳು, ಮೋಶೆಗೆ ಬಿಟ್ಟಿಲ್ಲ. ಅವರು ಮೋಶೆಗೆ ವಿರುದ್ಧವಾಗಿಯೇ ಮಾತಾಡಿದವರು, ಮೋಶೆಗೆ ವಿರುದ್ಧವಾಗಿಯೇ ನಿಂತಹ ವ್ಯಕ್ತಿಗಳು. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ. ಕಾರಣ ಯೆಹೋಶುವನ ಹೃದಯದಲ್ಲಿರುವಂಥ ವೇದನೆಯನ್ನು ಅರ್ಥ ಮಾಡ್ಕೊಂಡಿರ್ಬೋದು ದೇವರು, ಯಾಕೆಂದರೆ ಸರ್ವಜ್ಞಾನಿ ಅಲ್ವಾ. ಮೋಶೆ ಸತ್ತ ಅಂತ ಗೊತ್ತಾದ ತಕ್ಷಣ ಯೆಹೋಶುವನಿಗೆ ಭಯ ಆಯಿತು. ಈ ಜನರನ್ನ ಹೆಂಗೆ ನಡೆಸೋದು? ನನ್ನ ಗುರುವಾದ ಮೋಶೆಗೆ ಇವರು ವಿರುದ್ಧವಾಗಿ ನಿಂತವರು, ಕಲ್ಲೆಸೆಕೆ ನಿಂತವರು, ನನ್ನನ್ನು ಬಿಡ್ತಾರಾ? ಈ ಒಂದು ಆಲೋಚನೆ ಯೆಹೋಶುವನ ಮನಸ್ಸಲ್ಲಿ ಬಂದಾಗ ದೇವರು ಅವನಿಗೆ ಹೇಳ್ತಾ ಇದ್ದಾರೆ, ಯೆಹೋಶುವನೇ ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನನ್ನು ಕೈ ಬಿಡಲ್ಲ. ನಾನು ಮೋಶೆಯ ಸಂಗಡ ಇದ್ದ ಹಾಗೆಯೇ ನಿನ್ನ ಸಂಗಡ ಇರ್ತೇನೆ. ನಿನ್ನನ್ನು ಕಾಪಾಡುವುದಕ್ಕಾಗಿ, ನಿನ್ನನ್ನು ನಡೆಸುವುದಕ್ಕಾಗಿ, ನಿನ್ನನ್ನು ಮಾರ್ಗದರ್ಶನ ನಡೆಸುವುದಕ್ಕಾಗಿ ನಾನು ನಿನ್ನ ಸಂಗಡ ಇದ್ದೇನೆ. ಈ ದಿವಸ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ನಮಗೆ ವಾಗ್ದಾನ ಮಾಡುವಂಥದ್ದು, ನಾನು ನಿನ್ನನ್ನು ಕೈ ಬಿಡಲ್ಲ. ಯಾರೆಲ್ಲ ನಿನ್ನನ್ನು ಕೈ ಬಿಟ್ಟರು, ನಾನು ನಿನ್ನನ್ನು ಕೈ ಬಿಡಲ್ಲ. ಅನೇಕರು ನಮ್ಮನ್ನು ತೊರೆಯುತ್ತಾರೆ. ಕೈ ಬಿಡೋದು ಅಂದರೆ ನಮ್ಮ ಜೀವಿತದಲ್ಲಿ ಸಹಾಯ ಮಾಡದೆ ದೂರ ಆಗೋದು, ಸಹಾಯ ಮಾಡದೇ ಇರೋದು. ತೊರೆಯೋದು ಅಂದರೆ ನನ್ನನ್ನು ಬಿಟ್ಟು ದೂರ ಹೋಗೋದು, ನನ್ನನ್ನು ಬಿಟ್ಟು ದೂರ ಹೋಗೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾನೆಂದಿಗೂ ತೊರೆಯೋದಿಲ್ಲ. 27ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ತಾನೆ. ಅನೇಕರು ನಮ್ಮನ್ನು ತೊರೆಯುತ್ತಾರೆ. ಈ ಲೋಕದಲ್ಲಿ ನಮಗೆ ಪ್ರಿಯರಾದವರು ನಮ್ಮನ್ನು ತೊರೆಯುತ್ತಾರೆ, ನಮ್ಮಿಂದ ದೂರ ಹೋಗ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಮ್ಮನೆಂದಿಗೂ ಕೈ ಬಿಡದೆ
ತೊರೆಯದೆ ನಮ್ಮ ಸಂಗಡ ಇರುವಂತಹ ಒಬ್ಬ ದೇವರಿದ್ದಾನೆ. ಕನ್ನಡದಲ್ಲಿ ತೊರೆದು ಬಿಟ್ಟರೇನು ಅಂತಿದ್ರೆ ಬೇರೆ ಭಾಷೆಗಳಲ್ಲಿ ತೊರೆದು ಬಿಟ್ಟಿದ್ದಾರೆ ಅಂತ. ನನ್ನನ್ನು ಕೈ ಬಿಟ್ಟಿದ್ದಾರೆ, ಎಲ್ಲರೂ ಕೈ ಬಿಟ್ಟರು, ಎಲ್ಲರೂ ಮರೆತೋದ್ರು. ಆದರೆ ದೇವರು ಮರೀಲಿಲ್ಲ. ಈ ದಿವಸ ಒಂದು ವೇಳೆ ಎಲ್ಲರಿಂದ ಕೈ ಬಿಡಲ್ಪಟ್ಟವರಾಗಿ ನಿರಾಶೆ ವೇದನೆಯಲ್ಲಿ ನೀನು ಜೀವಿಸ್ತಾ ಇದ್ದರೆ, ಈ ಹಗಲಿನ ಸಮಯದಲ್ಲಿ ದೇವರ ವಾಕ್ಯ ಈ ತಿಂಗಳ ಮೊದಲನೇ ದಿವಸ ನಿನಗೆ ಹೇಳ್ತದೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ತೊರೆಯೋದಿಲ್ಲ, ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ದೇವರಾಗಿ ನಿನ್ನ ಜೊತೆಯಲ್ಲಿದ್ದೇನೆ. ಈ ದಿವಸ ಕರ್ತನ ಮುಖವನ್ನು ನೋಡೋಣ, ಕರ್ತನಲ್ಲಿ ಆಶ್ರಯಿಸೋಣ. ಕರ್ತನೆ, ನಿನ್ನನ್ನು ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಆ ದೇವರು ಇಂದಿಗೂ ವಾಗ್ದಾನ ಮಾಡ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇರ್ತೀನಿ, ನಾನು ನಿನ್ನನ್ನು ಕೈ ಹಿಡಿತೀನಿ, ನಾನು ನಿನಗೆ ಸಹಾಯಕನಾಗಿ ನಿಲ್ತೇನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಾಗ ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಎಲ್ಲರಿಂದ ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲೂ ಕೈ ಬಿಡದೆ ನಡೆಸುವ ಸರ್ವಶಕ್ತನಾದ ದೇವರು, ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆಮಾಡು, ಆಶೀರ್ವದಿಸು ಕರ್ತನೆ. ನಿನ್ನ ಕೃಪೆಯಲ್ಲಿ ನಿನ್ನ ಮಕ್ಕಳನ್ನು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.